ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957ರಲ್ಲಿ ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನ ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970ರಿಂದ 15 ವರ್ಷ ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ವರ್ಷಗಳ ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988ರಿಂದ ಡಾಕ್ಟರ್ ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ವರ್ಷಗಳ ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995ರಲ್ಲಿ ಆಯುರ್ವೇದ ಮತ್ತು ಸಿದ್ಧ ವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ವರ್ಷಗಳ ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005ರಿಂದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿ ಅವರು ಹಾಡಿದ 30 ಸಿಡಿಗಳನ್ನು ತಯಾರಿಸಿದ್ದಾರೆ. 2014ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಪ್ರತಿನಿತ್ಯದಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೋಡಿ, ಭಾರತ ದೇಶದಲ್ಲಿ ಬಹಳ ಒಂದು ಅಗ್ರಸ್ಥಾನ ಯಾವುದಕ್ಕೆ ಬಂದಿದೆ ಅಂತಂದರೆ, ಮೊದಲಿನಿಂದನೂ ಕೂಡ ಸಾಂಬಾರು ಪದಾರ್ಥಗಳಿಗೆ. ಬ್ರಿಟಿಷರು, ಫ್ರೆಂಚರು ಎಲ್ಲರೂ ಕೂಡ ಸಾಂಬಾರು ಪದಾರ್ಥವನ್ನು ಅರಸ್ಕೊಂಡು ಅವರು ಭಾರತಕ್ಕೆ ಬಂದಂಥದ್ದು. ಅಂದರೆ ಈ ಸಾಂಬಾರು ಪದಾರ್ಥದಲ್ಲಿ ಭಾರತ ಯಾತಕ್ಕೆ ಇಷ್ಟೊಂದು ವಿಶೇಷವಾದ ಸ್ಥಾನವನ್ನು ಪಡೆದಿದೆ ಅಂದರೆ, ನಾವು ಹಿಂದಿನಿಂದನೂ ಕೂಡ ನಮ್ಮ ಪೂರ್ವಿಕರಿರ್ಬೋದು, ನಮ್ಮ ಆಯುರ್ವೇದ ವೈದ್ಯರಿರ್ಬೋದು, ಇವರೆಲ್ಲರೂ ಕೂಡ ಇದನ್ನು ಸಾಕಷ್ಟು ಅಧ್ಯಯನ ಮಾಡಿ ಈ ಸಾಂಬಾರು ಪದಾರ್ಥಗಳಲ್ಲಿ ಏನೇನೆಲ್ಲ ವಿಶೇಷತೆ ಇದೆ, ಆರೋಗ್ಯಕ್ಕೆ ಇದು ಯಾವ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಬಲ್ಲದು, ಮತ್ತು ಇದನ್ನು ಯಾವ್ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಂಡಾಗ ಏನೆಲ್ಲ ಸಮಸ್ಯೆಗಳನ್ನು ನಾವು ಸುಲಭವಾಗಿ ನಿವಾರಿಸಿಕೊಳ್ಬಹುದು, ಈ ರೀತಿ ಸಾಕಷ್ಟು ವಿವರಗಳನ್ನು ನಮ್ಮ ಪೂರ್ವಿಕರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಎಷ್ಟೋ ಅನಾದಿ ಕಾಲದಿಂದನೂ ಉಪಯೋಗ ಮಾಡ್ಕೊಂಡು ಬಂದಿರುವಂತಹ ಈ ಸಾಂಬಾರು ಪದಾರ್ಥಗಳನ್ನು ಆಮೇಲೆ ಸಂಶೋಧನೆಗಳನ್ನು ಮಾಡಿ ಅವರು ಇದ್ರ ಬಗ್ಗೆ ವಿವರಗಳನ್ನು ತಿಳ್ಕೊಂಡು ಅದರ ಒಂದು ಉಪಯೋಗಕ್ಕೋಸ್ಕರ ಅವರು ಅದನ್ನು ಅರಸಿಕೊಂಡು ಬಂದಂಥದ್ದು ನಮ್ಮ ಈ ಭಾರತ ದೇಶಕ್ಕೆ. ಆನಂತರ ಅವರು ಬಂದು ಇಲ್ಲೇನೇ ನೆಲೆಯೂರಿದ್ದು ಎಲ್ಲ ಕೂಡ ಇವೆಲ್ಲ ಇತಿಹಾಸ. ಆದರೆ ಈ ಸಾಂಬಾರು ಪದಾರ್ಥಗಳಲ್ಲಿ ಎಷ್ಟು ವಿಶೇಷತೆ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕೆಲವು ಉದಾಹರಣೆಗಳಾಗತ್ತೆ. ಈ ಸಾಂಬಾರು ಪದಾರ್ಥಗಳಲ್ಲಿ ನಾವು ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸ್ಕೊಂಡು ಬಂದಿದ್ದೀವಿ. ನಮಗಿದನ್ನೆಲ್ಲ ಅಭ್ಯಾಸ ಹಿಂದಿನಿಂದ ಮಾಡಿಸಿದ್ದಾರೆ. ಈ ಒಂದು ಅಭ್ಯಾಸದಲ್ಲಿ ಬಂದಿರುವಂತಹ ಈ ಸಾಂಬಾರು ಪದಾರ್ಥಗಳು ನಮ್ಮ ದಿನನಿತ್ಯದಲ್ಲಿ ನಮಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತನ್ನಷ್ಟಕ್ಕೆ ತಾನೇ ನಿವಾರಣೆ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಒಂದು ಬಹಳ ವಿಶೇಷವಾದಂಥದ್ದು ಜೀರಿಗೆ. ಎಲ್ಲರ ಮನೆಯಲ್ಲೂ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ರೂಪದಲ್ಲಿ ನಾವು ಇದನ್ನು ಬಳಸ್ತಾ ಬಂದಿದ್ದೀವಿ. ಅಷ್ಟೇ ಅಲ್ಲ, ಇದು ಎಲ್ಲರ ಮನೆಯ ಒಗ್ಗರಣೆಯ ಡಬ್ಬಿಯಲ್ಲಿ ಇದ್ದೇ ಇರುತ್ತೆ. ಯಾವುದಾದ್ರೂ ಪುಡಿಗಳಲ್ಲಿರಬಹುದು ಅಥವಾ ಯಾವುದಾದ್ರೂ ನಾವು ಸಿದ್ಧಪಡಿಸ್ಕೊಂಡಿರ್ತಕ್ಕಂತಹ ಪುಡಿಗಳಿರಬಹುದು. ಅಂದರೆ ಉದಾಹರಣೆಗೆ ನಾವು ಸಾರಿನ ಪುಡಿ ಇರಬಹುದು, ಸಾಂಬಾರಿನ ಪುಡಿ ಇರಬಹುದು, ಪಲ್ಯದ ಪುಡಿ ಇರಬಹುದು. ಯಾವ ರೂಪದಲ್ಲಿ ಆದರೂ ಕೂಡ ಜೀರಿಗೆ ಪ್ರತಿನಿತ್ಯ ನಮ್ಮ ಶರೀರವನ್ನು ಸೇರ್ತಾ ಇರೋದಂತೂ ಕೂಡ ಖಂಡಿತ ಸತ್ಯ. ಹಾಗಾದ್ರೆ ಇದರಲ್ಲಿ ಅಂತಹ ವಿಶೇಷವಾದ ಗುಣ ಏನಿದೆ?
ನೋಡಿ, ಇದು ರುಚಿಕರವೂ ಹೌದು, ಅಡಿಗೆಗೆ ರುಚಿಯನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯ ಪರಿಮಳವನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಶರೀರದಲ್ಲಿ ಇದು ಪಿತ್ತವದ ಒಂದು ಸಮತ್ವವನ್ನು ಕಾಪಾಡೋದ್ರಲ್ಲಿ ಕೂಡ ಜೀರಿಗೆ ಒಂದು ಉತ್ತಮವಾದ ಸ್ಥಾನವನ್ನು ಪಡೆದಿದೆ. ನಾವು ಜೀರಿಗೆ ಇಲ್ಲದೆ ಬಹುಶಃ ಈ ಭಾರತ ದೇಶದ ಜನ ಅಡಿಗೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನಾವು ಅದನ್ನು ಬಳಸ್ಕೊಂಡು ಬಂದುಬಿಟ್ಟಿದ್ದೀವಿ. ಆದರೆ ಈ ಜೀರಿಗೆಯಲ್ಲಿ ಇರ್ತಕ್ಕಂತಹ ಔಷಧೀಯ ಗುಣಗಳೇನೇನು, ಔಷಧದಲ್ಲಿ ಇದು ಯಾವ್ಯಾವ ರೀತಿಯಲ್ಲಿ ನಮಗೆ ಇದು ಸಹಾಯವನ್ನು ಮಾಡುತ್ತೆ, ಯಾಕಾಗಿ ನಾವು ಇಷ್ಟೊಂದು ಇದನ್ನು ಬಳಕೆಯನ್ನು ಅಭ್ಯಾಸದಲ್ಲಿ ಇಟ್ಟುಕೊಂಡಿದ್ದೀವಿ, ಇದನ್ನೆಲ್ಲ ಕೂಡ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಈ ಜೀರಿಗೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಾವು ಅಂದರೆ ಅದು ವಾತದಕ್ಕೆ ಸಂಬಂಧಪಟ್ಟಂಥದ್ದಿರ್ಬೋದು, ಪಿತ್ತಕ್ಕೆ ಸಂಬಂಧಪಟ್ಟಂತಿರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬಲ್ಲಂತಹ ಒಂದೇ ಒಂದು ಪದಾರ್ಥ ಅಂತ ಕೂಡ ಇದನ್ನು ನಾವು ಜೀರಿಗೆ ಅಂತ ಹೇಳ್ಬೋದು. ಅಂದರೆ ಪಿತ್ತಾಧಿಕ್ಯದಿಂದ ಬರ್ತಕ್ಕಂತಹ ಎಲ್ಲ ಸಮಸ್ಯೆಗಳಿಗೆ ಕೂಡ ಜೀರಿಗೆ ಒಂದು ದಿವ್ಯೌಷಧವಾಗಿದೆ. ಹಾಗಾಗಿ ಇದನ್ನು ನಾವು ಪ್ರತಿನಿತ್ಯ ಅಡಿಗೆಯಲ್ಲಿ ಬಳಸ್ಕೊಂಡು ಬಂದಿದ್ದೀವಿ. ಇದು ನಮಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಅಡಿಗೆ ಮನೆಯಲ್ಲಿ ಸಿಕ್ಕುವಂಥದ್ದು. ಇದರಿಂದ ನಾವು ಏನೇನೆಲ್ಲ ಉಪಯೋಗ ಮಾಡ್ಕೋಬಹುದು, ಎಷ್ಟು ಸರಳವಾಗಿ ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಕೆಲವು ಸಲ ಹೊಟ್ಟೆ ತೊಳಸುವಿಕೆ ಮತ್ತು ಹೊಟ್ಟೆ ತೊಳಸುವಿಕೆ ಬಂದಾಗ ಸ್ವಲ್ಪ ತಲೆನೋವು ಕೂಡ ಬರುವಂಥ ಅವಕಾಶ ಇರುತ್ತೆ. ಈ ರೀತಿ ಹೊಟ್ಟೆ ತೊಳಸುವಿಕೆ ಅಥವಾ ತಲೆ ಸುತ್ತುವಿಕೆ ಇರಬಹುದು, ತಲೆನೋವಿರಬಹುದು. ಈ ತರಹ ಸಂದರ್ಭದಲ್ಲಿ ಈ ಜೀರಿಗೆಯನ್ನು ಯಾವ ರೀತಿ ಬಳಸ್ಕೊಳ್ಬಹುದು ಅಂದರೆ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಚಮಚದಷ್ಟು ಜೀರಿಗೆ, ಒಂದು ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಇಷ್ಟನ್ನು ಕೂಡ ಚೆನ್ನಾಗಿ ಜಜ್ಜಿ ನಾವು ಒಂದು ಗೋಲಿಯ ರೂಪದಲ್ಲಿ ಮಾಡಿಟ್ಕೊಂಡು ಅದನ್ನು ದವಡೆಯಲ್ಲಿ ಒತ್ತರಿಸ್ಕೊಂಡು ಸ್ವಲ್ಪ ಸುಮ್ಮನೆ ಅದರ ನೀರನ್ನು ಸೇವನೆ ಮಾಡ್ತಾ ಇದ್ದಿದ್ದೆ ಆದರೆ ಈ ಹೊಟ್ಟೆ ತೊಳಸುವಿಕೆ ಕಡಿಮೆ ಆಗುತ್ತೆ, ತಲೆ ಸುತ್ತುವಿಕೆ ಕಡಿಮೆ ಆಗುತ್ತೆ, ಜೊತೆಗೆ ಅದರಿಂದ ಉಂಟಾಗುವಂತಹ ತಲೆನೋವಿದ್ರೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ಅರಿಶಿನ ಕಾಮಾಲೆ ಅಥವಾ ಈ ಪಿತ್ತ ರಸದ ಹೆಚ್ಚು ಹೆಚ್ಚು ಉತ್ಪತ್ತಿಯಿಂದ ಉಂಟಾಗುವಂತಹ ಕೆಲವು ಸಮಸ್ಯೆಗಳು ಮತ್ತು ಹೊಟ್ಟೆ ಉಬ್ಬರ ಬರುವಂಥದ್ದು, ಈ ಥರದಕ್ಕೆಲ್ಲನೂ ಈ ಜೀರಿಗೆಯಲ್ಲಿ ನಾವು ಯಾವ ರೀತಿ ನಾವು ಔಷಧಿಯನ್ನು ತಯಾರು ಮಾಡ್ಕೊಳ್ಬಹುದು, ಇದನ್ನು ಕೂಡ ಬಹಳ ಸರಳವಾಗಿಯೇ ಮಾಡುವಂಥದ್ದು. ನೋಡಿ, ಇದಕ್ಕೆ ನಾವು ಜೀರಿಗೆಯನ್ನು 1-2 ಚಮಚ ಜೀರಿಗೆ ತೆಗೆದುಕೊಂಡು ಸ್ವಲ್ಪ ಜಜ್ಜಿದ ಹಾಗೆ ಮಾಡಿ, ಅಂದರೆ 1-2 ಹೋಳಾಗುವ ರೀತಿ ಜಜ್ಜಿದರೆ ಸಾಕು. ಅದನ್ನು ಒಂದು ಲೋಟದಷ್ಟು ನೀರಿನಲ್ಲಿ ಹಾಕಿ ಅದರ ಮಿಶ್ರಣವನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಕಷಾಯದ ರೀತಿಯಲ್ಲಿ ಮಾಡಿಕೊಳ್ಳೋಣ. ಈ ಕಷಾಯವನ್ನು ತೆಗೆದಿಟ್ಕೊಂಡು ಸ್ವಲ್ಪ ಆರಿದ ನಂತರ ಈ ಕಷಾಯಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಕೂಡ ಜಜ್ಜಿ ಅದರ 1 ಚಮಚದಷ್ಟು ರಸ, ಕೊತ್ತಂಬರಿ ಸೊಪ್ಪಿನ ರಸ 1 ಚಮಚದಷ್ಟು ಮತ್ತು ಅರ್ಧ ಲೋಟದಷ್ಟು ಜೀರಿಗೆಯ ಕಷಾಯ, ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಇದನ್ನು ನಾವು ಪ್ರತಿನಿತ್ಯ ಅಂದರೆ ಕೆಲವು ದಿವಸಗಳ ಕಾಲ ಇದನ್ನು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಅರಿಶಿನ ಕಾಮಾಲೆಯಂತಹ ತೀವ್ರತರವಾದ ಸಮಸ್ಯೆಗೆ ಕೂಡ ಇದರಿಂದ ಒಳ್ಳೆಯ ಉಪಶಮನ ಸಿಕ್ಕತ್ತೆ. ಅಷ್ಟೇ ಅಲ್ಲ, ಈ ಹೊಟ್ಟೆ ಉಬ್ಬರ ಅನ್ನೋದು ಬರುವಂಥದ್ದು ಅಧಿಕವಾದಂತಹ ವಾಯುವಿನಿಂದ ಬರುವಂಥದ್ದು. ಇದು ಈ ವಾಯುವನ್ನು ಹೊಡೆದೋಡಿಸುವಲ್ಲಿ ಇದು ಬಹಳ ಸರಳವಾಗಿ ಸುಲಭವಾಗಿ ನಮಗೆ ಪರಿಹಾರ ಸಿಕ್ಕತ್ತೆ. ಇದನ್ನು ನೀವು 1 ಬಾರಿ ಅಥವಾ 2 ಬಾರಿ ಮಾಡಿದರೆ ಸಾಕು, ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ. ಆದರೆ ಅರಿಶಿನ ಕಾಮಾಲೆಯಂತಹ ತೀವ್ರತರವಾದಂತಹ ಸಮಸ್ಯೆ ಇದ್ದಾಗ ಅದಕ್ಕೆ ನೀವು ಕೆಲವು ದಿನಗಳ ಕಾಲ ಸತತವಾಗಿ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಸ್ವಲ್ಪ ಇದೇ ಪಿತ್ತದ ಒಂದು ರಸ ಹೆಚ್ಚು ಉತ್ಪತ್ತಿಯಾಗಿ ಹೆಚ್ಚು ರೀತಿಯಲ್ಲಿ ಪಿತ್ತದ ಅಂಶದಿಂದ ಬರುವಂತಹ ಸಮಸ್ಯೆಗೆ ಇನ್ನೂ ಒಂದು ಸಣ್ಣ ಉಪಾಯ. ಹುಣಸೆ ಹಣ್ಣನ್ನು ನಾವು ಸ್ವಲ್ಪ ಕಿವುಚ್ಕೊಂಡು ಗೊಜ್ಜಿನ ರೀತಿಯಲ್ಲಿ ಮಾಡಿಟ್ಕೊಳ್ಳೋದು. ಆ ಹುಣಸೆ ಗೊಜ್ಜನ್ನು ಶೋಧಿಸ್ಕೊಂಡು ಅದಕ್ಕೆ 1 ಚಮಚದಷ್ಟು ಜೀರಿಗೆ ಪುಡಿಯನ್ನು, 1 ಚಿಟಿಕೆ ಸೈಂಧವ ಲವಣವನ್ನು ಮಿಶ್ರಣ ಮಾಡಿ ಸೇವನೆ ಮಾಡಿದ್ದೇ ಆದರೆ ಇದಕ್ಕೂ ಕೂಡ ಪಿತ್ತದಿಂದ ಬರುವಂತಹ ಈ ಹೊಟ್ಟೆ ತೊಳಸುವಿಕೆ ಇರ್ಬೋದು ಅಥವಾ ನಮಗೆ ಹೊಟ್ಟೆ ಉಬ್ಬರ ಬರುವಂಥದ್ದು, ಅಜೀರ್ಣ ಆಗುವಂಥದ್ದು, ಇದೆಲ್ಲಕ್ಕೂ ಕೂಡ ಇದರಿಂದ ಒಳ್ಳೆಯ ಒಂದು ಉಪಶಮನ ಸಿಕ್ಕಂತಾಗತ್ತೆ. ಇನ್ನು ಈ ತಲೆಯಲ್ಲಿ ಕೆಲವರಿಗೆ ತುಂಬ ನೆವೆ ಉಂಟಾಗತ್ತೆ, ಯಾವಾಗಲೂ ಕೆರ್ಕೊಳ್ಳೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅಂಥವ್ರು ಏನು ಮಾಡಬೇಕಂದ್ರೆ ಈ ಜೀರಿಗೆಯನ್ನು ಚೆನ್ನಾಗಿ ಜಜ್ಜಿ ಅಥವಾ ಪುಡಿಯನ್ನೇ ಮಾಡಿಟ್ಕೊಂಡಿದ್ದು ಅದನ್ನು ಎಳನೀರಿನಲ್ಲಿ
ಸ್ವಲ್ಪ ಮಿಶ್ರ ಮಾಡಿ ತಲೆಗೆ ಚೆನ್ನಾಗಿ ಹಚ್ಚಿ ಅದನ್ನು ಒಂದು 10 ನಿಮಿಷಗಳ ಕಾಲ ಬಿಟ್ಟು ಸ್ನಾನವನ್ನು ಮಾಡೋದರಿಂದ ಈ ತಲೆಯಲ್ಲಿ ಉಂಟಾಗುವಂತಹ ನೆವೆ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ತಲೆಯಲ್ಲಿ ನೆವೆ ಯಾವಾಗ ಬರುತ್ತೆ ಅಂದರೆ ಶರೀರದಲ್ಲಿ ಪಿತ್ತದ ಅಂಶ ಜಾಸ್ತಿ ಆದಾಗ ತಲೆಯಲ್ಲಿ ನೆವೆ ಬರುವಂಥದ್ದು ಅಥವಾ ಮೈಕೈಗಳಲ್ಲಿ ನೆವೆ ಬರುವಂಥದ್ದು ಸರ್ವೇ ಸಾಧಾರಣ. ಅದಕ್ಕೆ ನಾವು ಸುಲಭವಾಗಿ ಜೀರಿಗೆಯಲ್ಲಿ ಇದಕ್ಕೆ ಉಪಶಮನವನ್ನು ಮಾಡಿಕೊಳ್ಬಹುದು. ಇನ್ನು ಬೆವರು ಸಾಲೆ, ಈ ಬೇಸಿಗೆ ಕಾಲದ ದಿನಗಳಲ್ಲಿ ನಮಗೆ ಬೆವರಿಗೆ ಸಣ್ಣ ಸಣ್ಣ ಗುಳ್ಳೆಗಳಾಗತ್ತೆ, ಮೈಯಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳಾಗತ್ತೆ. ಬೆವರು ಸಾಲೆ ಅಂತಹ ಒಂದು, ಮತ್ತು ಅದರಿಂದ ಸ್ವಲ್ಪ ಇರಿಟೇಷನ್ ಅಂದರೆ ನೆವೆ ಆಗುವಂಥದ್ದು, ಕೆರೆತ ಆಗುವಂಥದ್ದು ಇದೆಲ್ಲ ಇರುತ್ತೆ. ಮತ್ತು ಶರೀರದ ಸುಮಾರು ಎಲ್ಲ ಭಾಗಗಳಲ್ಲಿ ಅಂದರೆ ಇದು ಸೂರ್ಯನಿಗೆ ಎಲ್ಲಿ ನಾವು ಎಕ್ಸ್ಪೋಸ್ ಆಗಿರುವಂತಹ ಭಾಗಗಳು, ಕೈಗಳಿರಬಹುದು, ಕುತ್ತಿಗೆ ಇರಬಹುದು, ಬೆನ್ನು, ಈ ರೀತಿ ಎಲ್ಲ ಭಾಗದಲ್ಲಿಯೂ ಕೂಡ ಬೆವರು ಸಾಲೆ ಆಗುತ್ತೆ. ಅಂಥದಕ್ಕೆ ಏನು ಮಾಡಬೇಕಂದ್ರೆ ತೆಂಗಿನಕಾಯಿ ತುರಿಯನ್ನು ತುರ್ಕೊಳ್ಳೋಣ. ಅದು ತಾಜಾ ಆಗಿರಬೇಕು. ಆ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ನೀರು ಹಾಕಿ ನಾವು ಚೆನ್ನಾಗಿ ಬಿಗಿಯಾಗಿ ಹಿಂಡಿದ್ದೇ ಆದರೆ ಅದರಲ್ಲಿ ತೆಂಗಿನ ಹಾಲು ಬರುತ್ತೆ. ಆ ತೆಂಗಿನ ಹಾಲಿಗೆ 1 ಚಮಚದಷ್ಟು ಜೀರಿಗೆ ಪುಡಿಯನ್ನು ಮಿಶ್ರಣ ಮಾಡಿ ಅದನ್ನು ಶರೀರದ ಎಲ್ಲ ಭಾಗಗಳಿಗೆ, ಈ ಬೆವರು ಸಾಲೆ ಇರಬಹುದು, ಬೆವರಿನ ಗುಳ್ಳೆಗಳಿರಬಹುದು, ಎಲ್ಲ ಭಾಗಕ್ಕೆ ಹಚ್ಚಿ ಒಂದು 15-20 ನಿಮಿಷಗಳ ಕಾಲ ಬಿಟ್ಟು ನಂತರ ನಾವು ಸ್ನಾನ ಮಾಡಿ ಸ್ವಚ್ಛ ಮಾಡಿಕೊಂಡಿದ್ದೆ ಆದರೆ ಈ ಬೆವರು ಸಾಲೆಗಳು ಏನು ಬಂದಿದೆ ಅದೆಲ್ಲವೂ ಕೂಡ ಒಂದು 5-6 ದಿವಸಗಳ ಕಾಲ ಸತತವಾಗಿ ಮಾಡೋದರಿಂದ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ ಒಂದು ಸಣ್ಣ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಈ ಒಂದು ನಾವು ಇದನ್ನು ಚಿಕಿತ್ಸೆಯನ್ನು ಮಾಡಿಕೊಳ್ಳುವಾಗ ಶರೀರಕ್ಕೆ ಹೆಚ್ಚು ಸಕ್ಕರೆಯನ್ನು ಬಳಕೆ ಮಾಡಬಾರ್ದು. ಕನಿಷ್ಠ ಏನು ಬೇಕೋ ಅದನ್ನು ಉಪಯೋಗಿಸೋಣ, ಆದರೆ ಹೆಚ್ಚು ಸಿಹಿ ಪದಾರ್ಥಗಳನ್ನು ತಿನ್ನೋದು ಬೇಡ, ಮತ್ತು ಸಕ್ಕರೆಯ ಒಂದು ಅಂಶವನ್ನು ಜಾಸ್ತಿ ಶರೀರಕ್ಕೆ ಸೇರಿಸೋದು ಬೇಡ. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ಒಂದು ಚಿಕಿತ್ಸೆ ಮಾಡಿಕೊಳ್ಳುವಾಗ ಸ್ವಲ್ಪ ತಾಜಾ ಇರತಕ್ಕಂತಹ ಹಣ್ಣುಗಳಿರಬಹುದು, ತರಕಾರಿ ಇರಬಹುದು, ಅದನ್ನು ಕೂಡ ಬಳಕೆ ಮಾಡ್ತಾ ಇದ್ದರೆ ಇದು ಬಹಳ ಬೇಗ ಫಲಿತಾಂಶವನ್ನು ಕೊಡುತ್ತೆ. ಹಾಗೇನೂ ಕೂಡ ಇದು ಉಪಯೋಗ ಆಗತ್ತೆ. ಆದರೆ ಬಹಳ ಬೇಗ ನಮಗೆ ಇದರದ್ದು ರಿಸಲ್ಟ್ ಸಿಕ್ಕಬೇಕು ಅಂತಂದರೆ ನಾವೇನು ಮಾಡಬೇಕು, ಸ್ವಲ್ಪ ಹಸಿಯಾದ ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡೋದು, ಈ ರೀತಿ ಮಾಡಿಕೊಂಡು ನಾವು ಈ ಒಂದು ಚಿಕಿತ್ಸೆಯನ್ನು ಮಾಡಿದ್ದೇ ಆದರೆ 4-5 ದಿವಸಗಳಲ್ಲೇ ಈ ಬೆವರು ಸಾಲೆ, ಬೆವರುಗುಳ್ಳೆ, ನೆವೆ ಆಗುವಂಥದ್ದು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಪ್ರತಿನಿತ್ಯದಲ್ಲಿ ನಾವು ಹೆಚ್ಚು ಜೀರಿಗೆಯನ್ನು ಬಳಸೋದ್ರಿಂದ ಈ ಕೆಲವು ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಕೂಡ ನಾವು ಇದನ್ನು ಉಪಯೋಗವನ್ನು ಮಾಡ್ತೀವಿ. ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ಹೆರಳೆಹಣ್ಣು ನಮಗೆಲ್ಲರಿಗೂ ಕೂಡ ಸಿಕ್ಕುವಂಥದ್ದು. ಈ ಹೆರಳೆಹಣ್ಣನ್ನು ಉಪಯೋಗವನ್ನು ನಾವು ಆಗಿಂದಾಗೆ ಮನೆಯಲ್ಲಿ ಮಾಡ್ತಾ ಇದ್ದದ್ದೇ ಆದರೆ ಈ ಸಮಸ್ಯೆಗಳು ನಮಗೆ ಬರೋದೇ ಇಲ್ಲ. ಅದನ್ನು ಕೂಡ ಪಿತ್ತದ ಒಂದು ಉಪಶಮನವನ್ನು ಮಾಡುವಂತಹ ಗುಣ ಹೆರಳೆಹಣ್ಣಿನಲ್ಲಿದೆ. ಹೆರಳೆಹಣ್ಣು ಒಂದು ಪಿತ್ತದ ಒಂದು ಶಾಂತಿಯನ್ನು ಮಾಡ್ತಕ್ಕಂಥದ್ದು, ಜೀರಿಗೆಯೂ ಕೂಡ ಪಿತ್ತದ ಶಾಂತಿಯನ್ನು ಮಾಡ್ತಕ್ಕಂಥದ್ದು. ಇವೆರಡನ್ನೂ ಸೇರಿಸಿ ನಾವು ಒಂದು ಒಳ್ಳೆಯ ಒಂದು ಚಿಕಿತ್ಸೆಯನ್ನು ಮಾಡಿಕೊಂಡಿದ್ದೆ ಆದರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ನಮಗೆ ಸಿಕ್ಕತ್ತೆ. ಅದಕ್ಕೇನು ಮಾಡಬೇಕಂದ್ರೆ ನಾವು ಬಹಳ ಸುಲಭವಾಗಿ ಸರಳವಾಗಿ ಮಾಡಿಕೊಳ್ಳುವಂಥದ್ದು, ಈ ಹೆರಳೆಹಣ್ಣನ್ನು ಮಧ್ಯಭಾಗದಲ್ಲಿ ಕತ್ತರಿಸಿ 2 ಭಾಗವಾಗಿ ಮಾಡಿಟ್ಕೊಳ್ಳೋಣ. ಸ್ವಲ್ಪ ಜೀರಿಗೆಯನ್ನು ಆಗಲೇ ಮೊದಲೇ ನಾವು ನುಣ್ಣಗೆ ಪುಡಿಯನ್ನು ಮಾಡಿ ತೆಗೆದಿಟ್ಕೊಂಡಿರೋಣ. ಈ ಜೀರಿಗೆ ಪುಡಿಯನ್ನು ಈ ಹೆರಳೆಹಣ್ಣನ್ನು ಕತ್ತರಿಸಿದ್ದೀವಲ್ಲ ಅದರ ಒಳಗಡೆ ಸಂಪೂರ್ಣವಾಗಿ ಚೆನ್ನಾಗಿ ಉದುರಿಸಬೇಕು. ಉದುರಿಸಿ ಒಂದು ಕಡ್ಡಿಯ ಸಹಾಯದಿಂದ ಚೆನ್ನಾಗಿ ಚುಚ್ಚಿ ಅದರ ಒಳಗಡೆ ಎಷ್ಟು ಸಾಧ್ಯವೋ ಅಷ್ಟು ಜೀರಿಗೆ ಪುಡಿ ಒಳಗಡೆ ಹೋಗೋ ರೀತಿಯಲ್ಲಿ ಮಾಡಿಕೊಳ್ಳೋಣ. ಹೆಚ್ಚು ಜೀರಿಗೆ ಪುಡಿ ಒಳಗೆ ಹೋಗುವ ರೀತಿ 2 ಹೋಳುಗಳಿಗೆ ನಾವು ಪುಡಿಯನ್ನು ತುಂಬಿ ಬೇಕಾದರೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಬಹುದು. ಹಾಕಿ ಅದನ್ನು ಹೋಳು ಮೊದಲು ಹೇಗಿತ್ತು ಹಾಗೇನೆ ಹಣ್ಣನ್ನು ಮುಚ್ಚಿಬಿಡೋಣ. ಈ ಮುಚ್ಚಿದಂತಹ ಈ ಹೆರಳೆಹಣ್ಣನ್ನು ಈ ಮನೆಯಲ್ಲಿ ಒಲೆ ಉರಿ ಹಾಕುವಂತಹ ಜನ ಆದರೆ ಅವರಿಗೆ ಬೂದಿ ಬಿಸಿಯಾಗಿರುವಂಥದ್ದು ಸಿಕ್ಕತ್ತೆ. ಈ ಬಿಸಿ ಬೂದಿ ಒಳಗೆ ಇದನ್ನು ಮುಚ್ಚಿ ಹಾಗೆ ಇಡಬೇಕು. ಅಂದರೆ ಅದರ ಶಾಖ ಇರಬೇಕು, ಜಾಸ್ತಿ ಶಾಖ ಇರಬಾರ್ದು.
ಅಂದರೆ ಬರೀ ಬೂದಿಯಲ್ಲಿರ್ತಕ್ಕಂತಹ ಶಾಖ ಅಷ್ಟು ಸಾಕು. ಆ ಬೂದಿಯೊಳಗೆ ಇದನ್ನು ಮುಚ್ಚಿಟ್ಟಿದ್ದು ಒಂದು 5 ನಿಮಿಷಗಳ ಕಾಲ ಅದರೊಳಗೆ ಇರೋದಕ್ಕೆ ಬಿಟ್ಟು ನಂತರ ತೆಗೆದು ಮೇಲ್ಭಾಗವನ್ನು ಚೆನ್ನಾಗಿ ಒರೆಸಿ ರಸವನ್ನು ಚೆನ್ನಾಗಿ ಹಿಂಡಿದ್ದೇ ಆದರೆ ರಸ ಚೆನ್ನಾಗಿ ಬರುತ್ತೆ. ಮತ್ತು ಆ ರಸ ಈ ಜೀರಿಗೆ ಪುಡಿ ಎರಡೂ ಕೂಡ ಚೆನ್ನಾಗಿ ಮಿಶ್ರಣವಾಗಿ ಇದರ ಅಂಶವೆಲ್ಲವೂ ಕೂಡ ಅದಕ್ಕೆ ಬಂದಿರುತ್ತೆ. ಈ ಒಂದು ಮಿಶ್ರಣವನ್ನು ರಸ ಹಿಂಡಿಕೊಂಡು ನಾವು ಶೋಧಿಸಿಕೊಂಡು ಇದನ್ನು ಬೆಳಗ್ಗೆ ಹೊತ್ತು ಬರೀ ಹೊಟ್ಟೆಯಲ್ಲಿ ಸತತವಾಗಿ 7 ದಿವಸಗಳ ಕಾಲ ಕುಡಿತಾ ಬಂದದ್ದೇ ಆದರೆ ನೋಡಿ, ಅರಿಶಿನ ಕಾಮಾಲೆ ಸಮಸ್ಯೆಯಂತಹ ತೀವ್ರ ಸಮಸ್ಯೆಗೆ ಇದು ಒಳ್ಳೆಯ ಒಂದು ಉಪಚಾರ ಆಗುತ್ತೆ. ಅಷ್ಟೇ ಅಲ್ಲ, ಕೆಲವರಿಗೆ ಶರೀರದಲ್ಲಿ ಪ್ರಾಕೃತಿಕವಾಗಿಯೇ ಅವರಿಗೆ ಒಂದು ರೀತಿಯ ಪಿತ್ತದ ಅಂಶ ಜಾಸ್ತಿ ಬೇಗ ಬೇಗ ಉತ್ಪತ್ತಿಯಾಗುವಂಥದ್ದು ಇರುತ್ತೆ. ಅಂಥವರಿಗೆ ಇದು ಒಳ್ಳೆಯ ರಾಮಬಾಣದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಮತ್ತು ಇನ್ನು ಕೆಲವರಿಗೆ ಈ ಬೇಸಿಗೆ ದಿನಗಳಲ್ಲಿ ಈ ಪಿತ್ತದ ಅಂಶ ಯಾರಿಗೆ ಶರೀರದಲ್ಲಿ ಜಾಸ್ತಿ ಇರುತ್ತೆ ಅವರಿಗೆ ತಲೆನೋವು ಬಹಳ ಬೇಗ ಬರುತ್ತೆ. ಅಂಥವ್ರಿಗೆ ಕೂಡ ಇದು ಒಳ್ಳೆಯ ಒಂದು ಚಿಕಿತ್ಸೆಯಾಗತ್ತೆ. ನಮ್ಮ ಈ ಪಟ್ಟಣ ವಾಸಿಗರು ಏನು ಮಾಡಬೇಕಂದ್ರೆ, ಇದೇ ಹೆರಳೆ ಹಣ್ಣನ್ನು ಅವರು ಎಲ್ಲ ಚೆನ್ನಾಗಿ ನಾನು ಮೊದಲು ಹೇಳಿದ ಹಾಗೆ ಜೀರಿಗೆ ಪುಡಿಯನ್ನು ತುಂಬಿಸಿ ಅದನ್ನು ನಾವು ಇವಾಗ ಯಾವುದು ಗ್ಯಾಸ್ ಅಥವಾ ನಾವು ಎಲೆಕ್ಟ್ರಿಕ್ಕು ಯಾವುದು ಉಪಯೋಗಿಸ್ತೀರೋ ಅದನ್ನು ಸಣ್ಣ ಉರಿ ಬರೋ ರೀತಿಯಲ್ಲಿ ಮಾಡಿಟ್ಕೊಂಡು ಅದನ್ನು ಹಾಗೇನೇ ಒಲೆ ಮೇಲೆ ಕೆಲವು ನಿಮಿಷಗಳ ಕಾಲ ಇಡಬೇಕು. ಆವಾಗ ಸ್ವಲ್ಪ ಅದನ್ನು ತಿರುಗಿಸ್ತಾ ಇರಬೇಕು. ಸೊ ಆ ರೀತಿ ಮಾಡೋದರಿಂದನೂ ಕೂಡ ಇದು ಸ್ವಲ್ಪ ಪ್ರಮಾಣದಲ್ಲಿ, ಆದರೆ ಬೂದಿಯಲ್ಲಿ ಮಾಡುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಇಲ್ಲ ಅಂದರೆ ಇದರಲ್ಲೂ ಕೂಡ ನಾವು ಈ ರೀತಿಯಲ್ಲೂ ಕೂಡ ಮಾಡಿಕೊಂಡು ನಂತರ ಅದರ ರಸವನ್ನು ಚೆನ್ನಾಗಿ ಹಿಂಡಿ ಬರೀ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡೋದು ಬಹಳ ಉತ್ತಮವಾಗತ್ತೆ. ಅದನ್ನು ಸೇವನೆ ಮಾಡೋದರಿಂದ ಕೆಲವು ದಿವಸಗಳ ಕಾಲ ಸತತವಾಗಿ 7 ದಿವಸಗಳ ಕಾಲ ಮಾಡೋದರಿಂದ ಈ ಅರಿಶಿನ ಕಾಮಾಲೆ ಇರಬಹುದು, ಹೊಟ್ಟೆಯ ಉಬ್ಬರ ಇರಬಹುದು, ಅಜೀರ್ಣ ಇರಬಹುದು, ಪಿತ್ತದಿಂದ ಬರತಕ್ಕಂತಹ ತಲೆ ಸುತ್ತುವಿಕೆ ಇರಬಹುದು ಅಥವಾ ತಲೆನೋವಿರಬಹುದು, ಈ ಎಲ್ಲಕ್ಕೂ ಕೂಡ ಒಳ್ಳೆಯ ಉಪಶಮನವಾಗತ್ತೆ. ಹರಳೆಹಣ್ಣು ನಮಗೆ ಯಾವಾಗ ಸಿಕ್ಕತ್ತೆ ಆವಾಗ ಒಂದು ತಿಂಗಳಲ್ಲಿ ಒಮ್ಮೆ ಅಥವಾ 2 ಬಾರಿಯೋ ಇದನ್ನು ನಾವು ಮಾಡಿಟ್ಕೊಂಡು ಅವಾಗವಾಗ ಸೇವನೆ ಮಾಡೋದ್ರಿಂದ ಈ ರೀತಿ ಮುಂದೆ ಬರುವಂತಹ ಸಮಸ್ಯೆಗಳನ್ನು ಬರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದು ಬಹಳ ಜಾಣತನ. ಇನ್ನು ಇದೇ ರೀತಿ ಈ ಯಾವುದೇ ರೀತಿಯ ಪಿತ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದವರು ಮಜ್ಜಿಗೆ, ಚೆನ್ನಾಗಿ ಕಡೆದಂತಹ ಮಜ್ಜಿಗೆ, ಈ ಮಜ್ಜಿಗೆಗೆ 1 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ ಕುಡಿದದ್ದೇ ಆದರೆ ಇದು ಕೂಡ ಬಹಳ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ. ನೋಡಿ, ಇನ್ನೂ ಒಂದು ಸರಳವಾದದ್ದು, ಊಟಕ್ಕೆ ಮುಂಚೆ 4 ಕಾಳು ಜೀರಿಗೆಯನ್ನು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗೆದು ತಿಂದುಬಿಡಿ. 10 ನಿಮಿಷ ಬಿಟ್ಟು ಊಟ ಮಾಡಿ ಒಮ್ಮೆ ಪರೀಕ್ಷೆ ಮಾಡಿ ನೋಡಿ. ನೀವು ಪ್ರತಿನಿತ್ಯ ಎಷ್ಟು ಊಟ ಮಾಡ್ತೀರಾ ಅದಕ್ಕಿಂತ 2 ತುತ್ತು ಹೆಚ್ಚಾಗಿ ಊಟವನ್ನು ಮಾಡ್ತೀರಾ. ಆದರೆ ಏನಂದಾಯಿತು, ಅದು ನಮ್ಮ ಶರೀರದಲ್ಲಿ ಹಸಿವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಜೀರಿಗೆ ಮಾಡುತ್ತೆ. ಅಂದರೆ ಆಗಲೇ ನಾವು ಹಿಂದೆ ತಿಂದಂತಹ ಪದಾರ್ಥ ಸಂಪೂರ್ಣವಾಗಿ ಜೀರ್ಣಿಸಿರಲಿಲ್ಲ ಅಂತಂದರೆ ನಮಗೆ ಮತ್ತೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಆ ಹಿಂದೆ ತಿಂದಂತಹ ಪದಾರ್ಥವನ್ನು ಸಂಪೂರ್ಣವಾಗಿ ಜೀರ್ಣಗೊಳಿಸಿ ಇದು ಮತ್ತೆ ಹಸಿವನ್ನು ಉಂಟು ಮಾಡುತ್ತೆ. ಅದರಿಂದ ನಿಮಗೆ ಹೆಚ್ಚು ಆಹಾರವನ್ನು ಸೇವನೆ ಮಾಡೋದಕ್ಕೆ ಸಹಾಯ ಆಗತ್ತೆ. ಊಟ ಆದಮೇಲೆ 4 ಕಾಳು ಜೀರಿಗೆಯನ್ನು ತಿಂದು ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ನೀವು ತಿಂದಂತಹ ಆಹಾರ ಚೆನ್ನಾಗಿ ಪಚನವಾಗೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಅದು ಹೆಚ್ಚಾಗಿ ಚೆನ್ನಾಗಿ ಜೀರ್ಣಿಸೋದ್ರಿಂದ ಇದು ಮಲಬದ್ಧತೆಯನ್ನು ಉಂಟು ಮಾಡೋದಿಲ್ಲ. ಅಷ್ಟೇ ಅಲ್ಲ, ಊಟಕ್ಕೆ ಮುಂಚೆ ಅಗದು ತಿಂದ್ರಿ, ಊಟ ಆದಮೇಲೆ ಅಗದು ತಿಂದ್ರಿ, ಇದರಿಂದ ಇನ್ನೂ ಒಂದು ಉಪಯೋಗ ಆಗುತ್ತೆ. ಅದೇನು, ಚೆನ್ನಾಗಿ ಅಗದಿದ್ದರಿಂದ ನಿಮ್ಮ ಹಲ್ಲುಗಳು ಬಹಳ ಸ್ವಚ್ಛವಾಗತ್ತೆ. ಹಲ್ಲಿನಲ್ಲಿ ನಾವು ಯಾವುದೇ ಪದಾರ್ಥ ತಿಂದಾಗ ಅದರ ಅಂಶಗಳು ಉಳ್ಕೊಂಡಾಗ ಹಲ್ಲಿನಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರುವಂಥದ್ದು ನಮಗೆ ಇರುತ್ತೆ. ಅದರಿಂದ ದಂತಕ್ಷಯವಾಗುವುದನ್ನು ಕೂಡ ತಡೆಯೋದಕ್ಕೆ ಈ ಜೀರಿಗೆ ಸಹಾಯ ಮಾಡ್ದಂಗಾಯಿತು. ಪದಾರ್ಥ ಒಂದು, ಅದರ ಉಪಯೋಗ ಬೇಕಾದಷ್ಟಿದೆ. ಇನ್ನು ಗರ್ಭಿಣಿ ಸ್ತ್ರೀಯರು ಗರ್ಭಧಾರಣೆ ಮಾಡಿದ ಮೊದಲ ದಿವಸದಿಂದ ಅವರಿಗೆ ಶಿಶು ಜನನವಾಗುವ ತನಕ, ಅಂದರೆ 9 ತಿಂಗಳುಗಳ ಕಾಲ ಸತತವಾಗಿ ಈ ಜೀರಿಗೆಯನ್ನು ಉಪಯೋಗ ಮಾಡ್ತಾ ಬಂದಿದ್ದೇ ಆದರೆ ಅವರಿಗೆ ಸಾಕಷ್ಟು ಸಹಾಯ ಇದರಿಂದ ಸಿಕ್ಕತ್ತೆ. ಅದು ಯಾವ್ಯಾವ ರೀತಿ ನೋಡಿ,
ಈ ಜೀರಿಗೆಯನ್ನು ಅವರು ಪ್ರತಿನಿತ್ಯದಲ್ಲಿ ಅವರು ಯಾವ ರೀತಿಯಲ್ಲಿ ಬಳಸಬೇಕು ಅಂತಂದರೆ, ಒಂದು ಲೋಟ ನೀರಿಗೆ 1 ಚಮಚ ಅಥವಾ 2 ಚಮಚದಷ್ಟು ಜೀರಿಗೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಕಷಾಯವನ್ನು ಮಾಡಿಟ್ಕೊಳ್ಳೋದು. ಈ ಕಷಾಯಕ್ಕೆ ಒಂದು ಅರ್ಧ ಲೋಟದಷ್ಟು ಇಂಗಿಸ್ಕೊಂಡಿರ್ತೀವಿ, ಇನ್ನು ಅರ್ಧ ಲೋಟದಷ್ಟು ಹಾಲನ್ನು ಮಿಶ್ರಣ ಮಾಡೋದು. ಈ ಹಾಲಿಗೆ 1 ಚಮಚದಷ್ಟು ಜೇನುತುಪ್ಪವನ್ನು ಮಿಶ್ರಣ ಮಾಡೋದು. ಜೀರಿಗೆ ಕಷಾಯವನ್ನು ಮಾಡಿಕೊಂಡ್ವಿ, ಅದಕ್ಕೆ ಸಮ ಪ್ರಮಾಣದಲ್ಲಿ ಹಾಲನ್ನು ಮಿಶ್ರಣ ಮಾಡಿದ್ವಿ, ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿದ್ವಿ. ಇವು ಮೂರನ್ನು ಸೇರಿಸಿ ಚೆನ್ನಾಗಿ ಕಲಕಬೇಕು. ಈ ಕಲಕಿದಂತಹ ಈ ಒಂದು ಮಿಶ್ರಣವನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಅವರಿಗೆ ಯಾವುದೇ ರೀತಿಯ ಆ ಒಂದು 9 ತಿಂಗಳ ಪ್ರಯಾಣದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಮತ್ತು ವಾಕರಿಕೆ ಬರುವಂಥದ್ದು, ಆಹಾರ ಸೇರದೇ ಇರುವಂಥದ್ದು, ಈ ರೀತಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಸುಖವಾಗಿ ಪ್ರಸವವಾಗೋದಕ್ಕೆ ಅವರಿಗೆ ತುಂಬ ಒಳ್ಳೆಯ ಸಹಾಯವನ್ನು ಉಂಟು ಮಾಡುತ್ತೆ. ಮತ್ತು ಹೊಟ್ಟೆಯ ಒಳಗಿರ್ತಕ್ಕಂತಹ ಶಿಶುವಿಗೆ ಅದರ ಆರೋಗ್ಯವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡುವಲ್ಲಿ ಈ ಒಂದು ನಾವು ಏನು ಹೇಳಿದ್ವಿ ಅದು ಸಾಕಷ್ಟು ಸಹಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ನೋಡಿ, ಗರ್ಭಿಣಿ ಸ್ತ್ರೀಗೆ ಸಹಾಯವಾಯಿತು, ಮುಂದೆ ಹುಟ್ಟುವಂತಹ ಮಗುವಿಗೆ ಶರೀರದ ಒಳಗಡೆಯಿಂದನೇ ನಾವು ಆರೋಗ್ಯವನ್ನು ಸಂಪೂರ್ಣವಾಗಿ ಕೊಡೋದಕ್ಕೆ ಸಹಾಯವಾಯಿತು. ಅಷ್ಟೇ ಅಲ್ಲ, ಈ ಒಂದು ಹಾಲು, ಜೇನು ಮತ್ತು ಜೀರಿಗೆಯ ಮಿಶ್ರಣ ಇವೆಲ್ಲವೂ ಸೇರಿರೋದ್ರಿಂದ ಒಳ್ಳೆಯ ಒಂದು ಪೌಷ್ಟಿಕಾಂಶ ಕೂಡ ಶರೀರಕ್ಕೆ ಸಿಕ್ಕಂತಾಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಸುಖವಾಗಿ ಪ್ರಸವವಾಗೋದಕ್ಕೆ ಸಹಾಯವಾದಂತಾಗತ್ತೆ. ಅಂದರೆ ಜೀರಿಗೆ ನಮ್ಮ ಶರೀರವನ್ನು ಯಾವುದೇ ರೀತಿ ಸಮಸ್ಯೆ ಮುಂದೆ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟುವಲ್ಲಿ ಯಶಸ್ವಿಯಾದಂತಹ ಒಂದು ನಮಗೆ ದಿವ್ಯ ಔಷಧ ಅಂತ ಬೇಕಾದ್ರೂ ಹೇಳ್ಬೋದು, ಸಾಂಬಾರು ಪದಾರ್ಥ ಅಂತ ಬೇಕಾದರೂ ಹೇಳ್ಬೋದು. ನೋಡಿ, ಭಾರತ ದೇಶದಲ್ಲಿ ಹುಟ್ಟಿದಂಥವ್ರಿಗೆ ಇದು ಒಂದು ಒಳ್ಳೆಯ ವರ. ಇನ್ನು ಎಲ್ಲ ಸಾಂಬಾರು ಪದಾರ್ಥಗಳದ್ದು ನಾನು ಆಗಿಂದಾಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಎಲ್ಲವನ್ನು ದಿನನಿತ್ಯದಲ್ಲಿ ನಾವು ಬಳಸೋದ್ರಿಂದ ವಾತ ಇರಬಹುದು, ಪಿತ್ತ ಇರಬಹುದು, ಕಫ ಇರ್ಬೋದು, ಇವು ಮೂರರ ಒಂದು ಸಮತ್ವವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಮಗೆ ಇದೆಲ್ಲವೂ ಕೂಡ ಸಹಕಾರಿಯಾಗತ್ತೆ. ಇನ್ನು ಸಣ್ಣ ಮಕ್ಕಳಿಗೆ ನಾವು ಇದೇ ಜೀರಿಗೆಯನ್ನು ನಾವೇನು ಮಾಡಬೇಕಂದ್ರೆ, ಸ್ವಲ್ಪ ಹಾಲು ಮತ್ತು ಜೇನುತುಪ್ಪ ಮಿಶ್ರಣ ಮಾಡಿ ಸ್ವಲ್ಪ ಜೀರಿಗೆಯನ್ನು ಪುಡಿ ಮಾಡಿಟ್ಕೊಂಡಿರೋಣ. ಆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಮಿಶ್ರಣ ಮಾಡಿ ಅವರಿಗೆ ಕುಡಿಸ್ತಾ ಬರೋಣ. ದಿನಾಗ್ಲೂ ಕೂಡ 1 ಔನ್ಸಿನಷ್ಟು ಅಥವಾ ಒಂದು ನೀವು ಕಾಫಿ ಕುಡಿಯೋ ಲೋಟದಲ್ಲಾದರೆ 1/4 ಭಾಗದಷ್ಟು ಲೋಟದಷ್ಟು ಇದನ್ನು ಹಾಲಿಗೆ 1 ಚಮಚ ಜೇನುತುಪ್ಪ, ಒಂದು ಅರ್ಧ ಚಮಚದಷ್ಟು ಜೀರಿಗೆ. ತುಂಬ ಸಣ್ಣ ಮಕ್ಕಳಾದರೆ ಸ್ವಲ್ಪ ಜೀರಿಗೆ ಸಾಕು, ದೊಡ್ಡ ಮಕ್ಕಳಾದರೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಮಿಶ್ರಣವನ್ನು ಮಾಡಿ ಪ್ರತಿನಿತ್ಯದಲ್ಲಿ ನೀವು ಸೇವನೆ ಮಾಡೋದಕ್ಕೆ ಮಕ್ಕಳಿಗೆ ಕೊಡ್ತಾ ಬಂದಿದ್ದೆ ಆದರೆ ಅವರ ಆರೋಗ್ಯದಲ್ಲಿ ಸಾಕಷ್ಟು ಉತ್ತಮವಾಗಿ ಅವರು ಒಂದು ಆರೋಗ್ಯಕರವಾಗಿರೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಪೌಷ್ಟಿಕಾಂಶ ಕೂಡ ಅದರಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಇದೆ. ಇದರಲ್ಲಿ ಕೂಡ ಶರ್ಕರ ಇದೆ, ಪಿಷ್ಟ ಇದೆ, ಮತ್ತು ವಿಟಮಿನ್ ಬಿ ಇದೆ, B1 ಇದೆ, ಸಿ ಇದೆ, ಇವೆಲ್ಲವೂ ಹೇರಳವಾಗಿದೆ. ಹಾಗಾಗಿ ನಾವು ಇದನ್ನು ಎಲ್ಲ ರೀತಿಯಲ್ಲೂ ಕೂಡ ನಮಗಿದು ಸಹಕಾರಿಯಾಗಿದೆ. ಧೈರ್ಯವಾಗಿ ನಾವು ಯಥೇಚ್ಛವಾಗಿ ಇದನ್ನು ಬಳಕೆಯನ್ನು ಮಾಡಿಕೊಳ್ಬಹುದು. ಇನ್ನು ಹೊಟ್ಟೆ ನೋವು ಬಂದರೆ ಮನೆಯಲ್ಲಿ ನಮಗೆ ಬಹಳ ಸರಳವಾಗಿರುವಂಥದ್ದು ಕೊತ್ತಂಬರಿ ಬೀಜ ಇದ್ದೇ ಇರುತ್ತೆ, ಜೀರಿಗೆ ಇದ್ದೇ ಇರುತ್ತೆ, ಮಜ್ಜಿಗೆನೂ ಕೂಡ ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ಬಳಸುವಂಥದ್ದು. ಈ ಮಜ್ಜಿಗೆಗೆ 1 ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿಯನ್ನು ಮತ್ತು 1 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಕಲಕಿ ಕುಡಿದದ್ದೇ ಆದರೆ ನೀವು ಹೊಟ್ಟೆ ನೋವಿಗೆ ತಕ್ಷಣದಲ್ಲಿ ನಿಮಗೆ ಉಪಾಯ ಮನೆಯಲ್ಲೇ ಸಿಕ್ಕಂತಾಯಿತು. ನಾವು ಏನು ಮಾಡಬೇಕಂದ್ರೆ, ಮೊದಲು ಪ್ರಥಮ ಚಿಕಿತ್ಸೆಯಾಗಿ ಕೆಲವೊಂದನ್ನು ಇದನ್ನು ನಾವು ಮೊದಲು ಮಾಡಿಕೊಳ್ಬೇಕು. ಹಾಗೇನೂ ಕೂಡ ಅದು ಕಡಿಮೆ ಆಗಲಿಲ್ಲ ಅಂದಾಗ ನಾವು ವೈದ್ಯರನ್ನು ಭೇಟಿ ಮಾಡಬೇಕಾಗತ್ತೆ. ನಾವು ಮೊದಲೇ ನಾವು ಹೋಗಿ ಅಲ್ಲಿ ಕೊಡುವಂತಹ ರಾಸಾಯನಿಕ ಪದಾರ್ಥಗಳಿಂದ ಮಾಡಿರುವಂತಹ ಚಿಕಿತ್ಸೆಗೆ ಒಳಗಾಗೋದಕ್ಕೆ ಮುಂಚೆ ಅಕಸ್ಮಾತ್ ಇದರೊಳ್ಳೆ ಸಣ್ಣ ಪುಟ್ಟ ದೋಷದಿಂದ ಬಂದಿರೋ ಹೊಟ್ಟೆ ನೋವಾದರೆ ತಕ್ಷಣದಲ್ಲಿಯೇ ನಿವಾರಣೆ ಆಗುತ್ತೆ. ಯಾಕೆ ಮಾಡ್ಕೊಳ್ಬಾರ್ದು? ನಿಮಗೇನು ಕಷ್ಟಪಡೋವಂಥದ್ದಿಲ್ಲ. ಸ್ವಲ್ಪ ಹೊಟ್ಟೆ ನೋವ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ಜೀರಿಗೆ ಪುಡಿ, ಧನಿಯಾ ಪುಡಿ 2 ಹಾಕ್ಕೊಳ್ಳಿ, ಮಜ್ಜಿಗೆಗೆ ಹಾಕ್ಕೊಂಡು ಕಲಕಿ ಕುಡೀರಿ. 10 ನಿಮಿಷದಲ್ಲಿ ನಿಮಗೆ ಉಪಶಮನವಾಗುತ್ತೆ. ಕೆಲವರಿಗೆ ಬಹಳ ಬೇಗ ವಾಂತಿ ಆಗುವಂಥದ್ದು, ಕೆಲವು ವಾಸನೆಯನ್ನು ಸೇವನೆ ಮಾಡಿದಾಗಲೇ ವಾಂತಿ ಬರುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ.
ಅಂಥವ್ರು ಏನು ಮಾಡಬೇಕಂದ್ರೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ, ರಸವನ್ನು ಹಿಂಡಿ ಆ ನಿಂಬೆಹಣ್ಣಿನ ರಸಕ್ಕೆ ಅರ್ಧ ಚಮಚ ಜೀರಿಗೆ ಪುಡಿ, ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಅದನ್ನು ಸೇವನೆ ಮಾಡಿ. 10 ನಿಮಿಷದಲ್ಲಿ ನಿಮಗೆ ವಾಂತಿ ಆಗತ್ತೆ ಅನ್ನುವಂಥದ್ದು ಅಥವಾ ಆಗುವುದಿದ್ದರೂ ಕೂಡ ಅದು ಅಲ್ಲಿಯೇ ಉಪಶಮನವಾಗುತ್ತೆ. ವಾಂತಿ ಆಗುವಿಕೆ ಅಥವಾ ವಾಂತಿ ಆಗುವ ರೀತಿಯಲ್ಲಿ ಒಂದು ಸೆನ್ಸೇಷನ್ ಇರುತ್ತೆ. ಅದು ಇವೆರಡನ್ನೂ ಕೂಡ ಈ ನಿಂಬೆಹಣ್ಣಿಗೆ ಈ ಜೀರಿಗೆಯನ್ನು ಮಿಶ್ರಣವನ್ನು ಮಾಡಿ ಸೇವನೆ ಮಾಡೋದರಿಂದ ಉಪಯೋಗ ಆಗುತ್ತೆ. ನೋಡಿ, ಪದಾರ್ಥ ಒಂದು, ಅನುಪಾನಗಳು ಬೇರೆ ಬೇರೆ ಆಗುತ್ತೆ. ನಾವು ಯಾವ್ಯಾವದ ರೀತಿಯಲ್ಲಿ ಸೇವನೆ ಮಾಡ್ತೀವಿ, ಬೇರೆ ಯಾವುದರ ಜೊತೆಯಲ್ಲಿ ಸಂಸ್ಕಾರ ಮಾಡಿ ಅದನ್ನು ಸೇವನೆ ಮಾಡ್ತೀವಿ, ಇದೆಲ್ಲವೂ ಕೂಡ ಸೇರಿ ಪದಾರ್ಥ ಒಂದೇ ಆದರೂ ಕೂಡ ಉಪಯೋಗಗಳು ಬೇರೆ ಬೇರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮಗೆ ಸಿಕ್ಕಂತಾಗತ್ತೆ. ಹೀಗೆ ಇನ್ನೂ ಬೇಕಾದಷ್ಟು ಹೇಳಬಹುದು. ಏನೇ ಇರಲಿ, ನಾವು ಪ್ರತಿನಿತ್ಯ ಉಪಯೋಗ ಮಾಡೋಣ, ಯಾವುದೋ ರೀತಿಯಲ್ಲಿ ನಮಗದು ಸಹಾಯವಾಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನೀವು ಅಡಿಗೆಯಲ್ಲಿ ಇರಬಹುದು ಅಥವಾ ನಾನು ಹೇಳಿದ ರೀತಿಯಲ್ಲಿರಬಹುದು, ಈ ರೀತಿ ಜೀರಿಗೆಯನ್ನು ಒಂದಲ್ಲ ಒಂದು ರೂಪದಲ್ಲಿ ಪ್ರತಿನಿತ್ಯದಲ್ಲಿ ಸೇವನೆ ಮಾಡೋದರಿಂದ ಶರೀರದ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಗ್ನಗ್ತಾ ಇರಿ, ಆರೋಗ್ಯದಿಂದಿರಿ ಅಂತ ಹೇಳ್ತಾ ನಮಸ್ಕಾರ.